ಶಾಸಕರು ಮತ್ತು ಬೆಂಬಲಿಗರು ಜನರ ದಂಡಿ ಮನೆಗೆ ಬೆಂಕಿ ಇಟ್ಟಿದ್ದಾರೆ ಅಂತಕ್ಕಂಥ ಆರೋಪ ಇದೆ. ನೋಡ್ರಿ, ಪೊಲೀಸ್ನವರು ಕೇಸನ್ನ ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ, ತನಿಖೆ ಮಾಡ್ತಾ ಇದ್ದಾರೆ. ಅದು ಯಾರೇ ಇರಲಿ ಈ ಒಂದು ದುಷ್ಕೃತ್ಯವನ್ನ ಮಾಡಬಾರ್ದು. ಆ ರೀತಿ ಆಗಿದ್ರೆ ಅದನ್ನ ಖಂಡಿಸ್ತೇನೆ. ಅದನ್ನ ತನಿಖೆ ನಂತರ ಅದನ್ನ ಸತ್ಯಾಂಶ ಹೊರ ಬರುತ್ತೆ. ಯಾವುದೇ ಕಾರಣಕ್ಕೆ ಅಷ್ಟೇ ಪ್ರಬಲ ಇದ್ರೂ ಕೂಡ ತನಿಖೆಯಿಂದ ಹೊರ ಬರುತ್ತೆ. ಬ್ಯಾನರ್ ಗಲಾಟೆಗೆ ಇದಕ್ಕೆ ಲಿಂಕ್ ಕಲ್ಪಿಸಿದ್ದಾರೆ. ಏನು ಹೇಳ್ತಾ ಇದ್ದೀನಿ, ಇದು ರಾಜಕಾರಣ. ಹಿಂದೆ ಅವರು ಸಹ ಅನೇಕ ಈ ರೀತಿಯಾಗಿರ್ತಕ್ಕಂಥ ಕೆಲವು ನಡೆದ ಘಟನೆಗಳು ಸಣ್ಣ ಪುಟ್ಟ ನಡೆದಿದೆ. ಅಲ್ಲಿ ಬಳ್ಳಾರಿ ಅಂದರೆ ಒಂದು ರೀತಿ ಆಂಧ್ರ ಪೊಲಿಟಿಕ್ಸ್. ಅದು ನಮ್ಮ ಜಿಲ್ಲೆ ಅಷ್ಟು ಶಾಂತಿಯುತ ಅಲ್ಲ, ಸ್ವಲ್ಪ ಹೈಪಲ್ಲಿ ಸೊ ನಡೀತದೆ. ಅದನ್ನು ಪೊಲೀಸರು ಕಂಟ್ರೋಲ್ ಮಾಡ್ತಾರೆ. ಈಗ ಗಣರಾಜ್ಯೋತ್ಸವದಲ್ಲಿ ಮತ್ತೆ ರಾಜ್ಯಪಾಲರು ವರ್ಸಸ್ ಗವರ್ಮೆಂಟ್ ಅಂತಕ್ಕಂಥದ್ದು, ಯಾಕಂದ್ರೆ ಈ ಏನು ಸರ್ಕಾರ ಬರ್ಕೊಡುತ್ತೆ ಆ ಭಾಷಣವನ್ನು ಓದೋದಿಲ್ಲ ಅಂತಕ್ಕಂಥದ್ದು ರಾಜ್ಯಪಾಲರು ಹೇಳ್ತಾರೆ. ಕೇಂದ್ರ ಸರ್ಕಾರದ ವಿರುದ್ಧ ಟೀಕೆ ಮಾಡಬೇಕಂತ ಆಯ್ತದೆ. ಅಸೆಂಬ್ಲಿಲಿ ಆಯ್ತು. ಅದು ಅಸೆಂಬ್ಲಿಯಲ್ಲಿ ಗಣರಾಜ್ಯೋತ್ಸವದ್ದು ಏನು ಸರ್ಕಾರ ಕ್ಯಾಬಿನೆಟ್ ರೆಡಿ ಮಾಡುತ್ತೆ ಅದನ್ನು ಓದಲೇಬೇಕು ಅವರು. ಅದು ಮ್ಯಾಂಡೇಟ್ರಿ. ಅದನ್ನು ಕೂಡ ಅವರು ಓದಲ್ಲ ಅಂತ ಇನ್ನೇನು ಯಾವ ರೀತಿ ಹೇಳಿಲ್ಲ ಅವರು. ಇದು ಇನ್ನು ಊಹಾಪೋಹ ಇದೆ. ಬಟ್ ರಾಜ್ಯೋತ್ಸವನೇ ಬೇರೆ, ಗಣರಾಜ್ಯೋತ್ಸವದ ಬೇರೆ. ಹೊಸ ವರ್ಷದಲ್ಲಿ ಪದ್ಧತಿಯಂತೆ ಗೌರವರು ಭಾಷಣ ಮಾಡಬೇಕಾಯ್ತು. ಆ ವಿಚಾರನೇ ಬೇರೆ. ಕಾಂಗ್ರೆಸ್ ಅಂದ್ರೆ ನಂಬಿಕೆ ದ್ರೋಹಿ ಪಕ್ಷ ಅಂತ ರೇವಣ್ಣ ಹೇಳಿದ್ರು. ಅಂದ್ರೆ ಅಕಸ್ಮಾತ್ ಯಾವುದು ಉಳಿಸ್ಕೊಂಡಿಲ್ಲ ಇದುವರೆಗೂ. ಯಾರು ರೇವಣ್ಣವರು ಎಚ್.ಡಿ. ರೇವಣ್ಣ ಏನಂತ ನಂಬಿಕೆ ದ್ರೋಹಿ ಪಕ್ಷ ಕಾಂಗ್ರೆಸ್ ಅಂತ ಹೇಳಿದ್ರು. ನಂಬಿಕೆ ದ್ರೋಹಿ. ಅದಕ್ಕೆ 2006-07ರಲ್ಲಿ ಜನ ಯಾರು ನಂಬಿಕೆ ದ್ರೋಹ ಮಾಡಿದ್ರು ಅಂತ ಗೊತ್ತಾಯ್ತಲ್ಲಪ್ಪ ಇಡೀ ರಾಜ್ಯಕ್ಕೆ. ಕೊಟ್ರ ಯಡಿಯೂರಪ್ಪರಿಗೆ ಅಧಿಕಾರ. ನಂಬಿಕೆ ದ್ರೋಹ ಯಾರು ಮಾಡಿದ್ರು? ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.